ಇವನು ಇಳಿಸ್ದಂಗೆ ಇರ್ತಾನೆ ಇವನು. ಅದೊಂಥರ ತವ್ರ ಮನೆ ಗೈಸ್. ಫ್ಯಾನ್ಸಿ ಅಂದರೆ ಇದು ಗೈಸ್. ಹಿಂಗೆ ಗೇರ್ ಆಗ್ತಿದ್ದ. ಫ್ರೀ ಪ್ರಮೋಷನ್ ಮಾಡ್ಕೊಡಂಗಿದ್ರೆ ಚಾಕು ಬಿಡು. ಫೋನ್ ಇಟ್ಕೊಂಡು ಜಾಸ್ತಿ ನೋಡ್ಬೇಡ. ಇವ್ರು ನೋಡಿದ್ರೆ ಸೈಡ್ಗೆ ಹೋಗಲ್ಲ. ಎಲ್ಲಂದ್ರೆ ರೋಡಾಗ ಬಂದು ನಿಂತ್ಕೊಳ್ಳೋದು ಏನಕ್ಕೆ? ನಿಜ ಹೇಳ್ಬೇಕು ಅಂದರೆ ನಾನು ಒಂದು ದಿನಾನೂ ಇದ್ರೊಳಗೆ ಬಂದೇ ಇಲ್ಲ. ಸ್ವಲ್ಪ ಅಷ್ಟೊಂದಿಲ್ಲ. ಹಬ್ಬ ಜೋರ ಆದರೆ ಸ್ವಲ್ಪ ಅಂತೆ ಮಾಡೋದೇ ಹಬ್ಬನೇ. ನಮ್ಮ ಅಕ್ಕ ಇನ್ನೂ ನೋಡೋದ್ರಲ್ಲೇ ಅದೇ. ಅಯ್ಯೋ ಇವ್ರುಗಳ್ದು ಒಂದೊಂದು ಗೋಳು. ಅಣ್ಣ ಯಾರೋ ಸಕಲಾಗಿ ಮಾಡೋಣ ಎಡಿಟಿಂಗು. ಗೈಸ್ ಇದೊಂದೇ ಕಾರಣಕ್ಕೆ ನಾನು ಬರೋಲ್ಲ. ಹಬ್ಬದ ಟೈಮಲ್ಲಿ ಇವೆಲ್ಲ ಬೇಕೇ ಇವ್ರಿಗೆ. ಗೈಸ್ ಗೋಲ್ಡ್ ಫೈಲ್ ಹಾಕೋದು ಕಲರ್ ಎದ್ದು ಕಾಣಿಸ್ಲಿ ಅಂತಲ್ವಾ? ಬಿಡಿಲಿ. ನಿದ್ದೆ ಗೊತ್ತಾಯ್ತಕ್ಕ? ನಿನ್ನ ಹತ್ರ ಸ್ಯಾಮ್ಸಂಗ್ ಫೋನೇ ಇಲ್ಲ. ಅಲ್ಲಿ ಗಂಟ ನಾವು ಅಲ್ಲೇ ಇರಬೇಕು. ಸೊ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರಿಗೂ ವಣಕಂ, ನಮಸ್ಕಾರ. ಇವೆಲ್ಲ ಬೇಡ ಅಲ್ವಾ ಗೈಸ್? ಸುಮ್ಮನೆ ಓವರ್ ಆಯಿತು ಗೈಸ್. ನಮ್ಮ ಅಕ್ಕ ಪೆಟ್ರೋಲ್ ಹಾಕ್ಸ್ತೈತೆ ಗೈಸ್. ಖುಷಿ ಏನು ಗೊತ್ತಾ? ನೋಡ್ರಿ, ಇದು ಜುಗ್ಗನಂಗೆ ಹಿಂಗೆ ಎದಳ್ತದಲ್ಲ, ಅದೇ ಖುಷಿ. ಹಿಂಗೆ ಗೊತ್ತಾ ಇರಬೇಕು. ಅದು ನನಗೆ ಸುಯ್ಯ ನಂಗೆ ಇಳಿಸ್ತೀನಿ ಗೈಸ್. ಇವನು ಇಳಿಸ್ದಂಗೆ ಇರ್ತಾನೆ ಇವನು. ಬಂತಲ್ವಾ ಅದಕ್ಕೆ. ಇದು ಇಲ್ಲಿ 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 ಇಲ್ಲಿಗೆ ಹಿಂಗೆ ಒತ್ತಿದಂಗೆ ಇದು ಜುಗ್ಗನಂಗೆ ಹಿಂಗೆ ಗೊತ್ತಾಗ್ತದೆ. ಪೆಟ್ರೋಲ್ ಹಾಕ್ಸಿದಾಯ್ತು ಗೈಸ್. ನಾವಿವತ್ತು ದೊಡ್ಡಬಳ್ಳಾಪುರಕ್ಕೆ ಶಾಪಿಂಗ್ ಹೋಗ್ತಾ ಇದ್ವಿ. ಎಲ್ಲ ಚಿಕ್ಕಪೇಟೆ ಶಾಪಿಂಗ್ ಹೋದರೆ ನಾವೆಲ್ಲ ದೊಡ್ಡಬಳ್ಳಾಪುರಕ್ಕೆ ಹೋಗ್ತೀವಿ. ಬಿಕಾಸ್ ಅದೊಂಥರ ತವ್ರ ಮನೆ. ಏನು ಚಿಕ್ಕಪೇಟೆಗೆ ಹೋಗಿದ್ರು ನಾವೇನು ಅಷ್ಟು ಏನು ಸಿಗಲ್ಲ ಗೈಸ್. ಅಲ್ಲಾದರೆ ಚಿಕ್ಕಪೇಟೆಲ್ಲಾದರೆ ಎಲ್ಲ ಒಂದೇ ಕಡೆ ಸಿಗುತ್ತೆ. ಬಟ್ ಓಡಾಡ್ಬೇಕು ಜಾಸ್ತಿ. ಇಲ್ಲಿ ಓಡಾಡೋಷ್ಟಿರಲ್ಲ. ಎಲ್ಲ ಗೊತ್ತಿರೋ ಅಂಗಡಿಗಳೇ. ಏನಾರ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಈಗಲೇ ಕಾಂಟ್ಯಾಕ್ಟ್ ಮಾಡಿ. ಇದು ವರಲಕ್ಷ್ಮಿ ಹಬ್ಬ ಆದ್ಮೇಲೆ ಬರ್ಬೋದು. ವ್ಲಾಗು ಹೇಳೋಕ್ಕಾಗಲ್ಲ ಗೈಸ್. ಮಾಡಿರೋ 3 ವ್ಲಾಗ್ ಇರೋ ಇನ್ನೂ ಎಡಿಟ್ ಮಾಡಿಲ್ಲ ಗೈಸ್. ನಾವು ಹಂಗಾಗ್ಬಿಟ್ಟಿದೆ. ಫುಲ್ಲು ಕೆಲಸ ಹಂಗೆ ಹೊಡಿತಾ ಇದೆ ಗೈಸ್. ಫ್ಯಾನ್ಸಿ ಅಂದರೆ ಇದು ಗೈಸ್. ನೋಡ್ರಿ 4 5 6 7 ಆ ಯಮ್ನ ಉಲ್ಟಾ ಹಾಕಿದ್ರೆ ನೋಡಿ ಡಬ್ಲ್ಯೂ ಚೆನ್ನಾಗೈತಿ. ಅದನ್ನೇ ಹೇಳ್ತಿರೋದು ನೋಡ್ರಿ. KA04 ನಂದು ಗೈಸ್. 1124 6696 ಇಂಟರ್ಸೆಪ್ಟರ್ದು 6650 ಈ ಕಾರ್ದು 1124 ಮೆಲೋಡಿದು ಎಲ್ಲ ಸ್ಟಾರ್ಟಿಂಗ್ ಡಬಲ್ ಡಿಜಿಟ್ ಗೈಸ್. ಹೆಂಗೆ ಗೇರ್ ಹಾಕ್ತಿದ್ದ? ಇಲ್ಲ ಮುಟ್ತಾ ಇದ್ದೆ ಅದನ್ನ ಗೈಸ್. ನಮ್ಮ ಅಕ್ಕ ಗೇರ್ ಹಾಕಕ್ಕೆ ಗೊತ್ತಾಯ್ತು. ನೋಡ್ದೆ ಎಡಗೈಯಲ್ಲಿ ಆಗ್ತಿದ್ದಲ್ಲ ಫೋನ್ ಹಿಡ್ಕೊಂಡು. ಎಡಗೈ ಅಲ್ಲ ಬಲ್ಗೈ ಯಾಕೋ. ಮತ್ತೆ ಇನ್ನೇನಕ್ಕ ಹೇಗೆ ನಡೀತಿದೆ? ಇದು ಶಾಪಿಂಗ್ ಮಾಡಕ್ ಹೋಗ್ತಾ ಇದೀವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಏನೇನು ತಗೊಂತೀವಿ ಅಂತ ನಿಮ್ಗೂ ತೋರಿಸ್ತೀವಿ ಬನ್ನಿ ಅಷ್ಟೇ. ಶಾಪೆಲ್ಲ ಹೇಗೆ ನಡೀತಿದೆ? ಪ್ರಮೋಷನ್ ಮಾಡ್ಕೊಳಕ ನಿಂದೆ ಅಲ್ವಾ ವ್ಲಾಗು? ಗೈಸ್, ನೀವು ಯಾರಾದರೂ ಪ್ರಮೋಷನ್ ಮಾಡ್ಕೊಡಂಗಿದ್ರೆ, ಫ್ರೀ ಪ್ರಮೋಷನ್ ಮಾಡ್ಕೊಡಂಗಿದ್ರೆ ನಮಗೆ ಇನ್ಸ್ಟಾಗ್ರಾಮ್ಗೆ DM ಮಾಡಿ ಪ್ಲೀಸ್. ಗೈಸ್ ನಮ್ಮ ಹತ್ರ ದುಡ್ಡಿಲ್ಲ ಗೈಸ್. ಪ್ಲೀಸ್ ಗೈಸ್, ಕೀಪ್ ಸಪೋರ್ಟಿಂಗ್. ಮಾಡಿಕೊಟ್ಟಿರೋದು ಈ ಪ್ರಮೋಷನ್ ದುಡ್ಡು ಕೊಟ್ಟು ಮಾಡಿಕೊಟ್ಟಿರೋದು ಅಷ್ಟೊಂದು ವೈರಲ್ ಆಗಿಲ್ಲ. ನಾನೇ ಪ್ರಮೋಷನ್ ಮಾಡ್ಕೊಂಡಿರೋದು 20K ಹಂಗೆಲ್ಲ ಓಡ್ಬಿಟ್ಟೈತಿ. ಪರವಾಗಿಲ್ಲ, ಚೆನ್ನಾಗಿ ಹೋಗ್ತಾ ಇತ್ತು ಗೈಸ್. ಇನ್ನೊಂದು ಹೇಳಬೇಕು, ರಕ್ಷಾಬಂಧನಿಗೆ ಗಿಫ್ಟ್ಸ್ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ನಾವು ಟ್ರೆಡಿಷ್ನಲ್ ಆಗಿ ಕಸ್ಟಮೈಸೇಷನ್ ಮಾಡಿಕೊಡ್ತೀವಿ. ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಚಿಗುರು ಕ್ರಾಫ್ಟ್ಸ್ ಬೈ ನೇಸರ ಫ್ಯಾಷನ್ಸ್. ಹಾಗೆ ಫಾಲೋನು ಮಾಡಿಬಿಡಿ. ಡಿಸ್ಕೌಂಟ್ ಕೊಡ್ತೀವಿ, ಫಾಲೋನು ಮಾಡಿಬಿಡಿ ಗೈಸ್. ಇಲ್ಲೇ ನೀವು ಹೆಸರೇಟ ಸುತ್ತಮುತ್ತ ಆಗಿದ್ರೆ ಫ್ರೀ ಡೆಲಿವರಿ ಗೈಸ್. ನಾವೇ ಖುದ್ದಾಗಿ ಬಂದು ನಾನೇ ಬರ್ತೀನಿ ಗೈಸ್. ಹೆಸರೇಟ ಸುತ್ತಮುತ್ತ ಒಂದು 10 ಕಿಲೋಮೀಟರ್ ಒಳಗಡೆ ಆದರೆ. ಸ್ಯಾರಿ ಬೇಕು ಅಂದರೂ ಅಷ್ಟೇ, ಸ್ಯಾರಿನೂ ಡೆಲಿವರಿ ಕೂಡ ಮಾಡ್ಕೊಡ್ತೀವಿ. ಫ್ರೀ ಡೆಲಿವರಿ ಇರುತ್ತೆ, ಕ್ಯಾಶ್ ಆನ್ ಡೆಲಿವರಿನೂ ಇರುತ್ತೆ. ಅಂದರೆ ಹೆಸರುಘಟ್ಟ ಸುತ್ತಮುತ್ತ ಇರಬೇಕಷ್ಟೇ, ಜಾಸ್ತಿ ದೂರ ಎಲ್ಲ ಆದರೆ ಕ್ಯಾಶ್ ಆನ್ ಡೆಲಿವರಿಗೆ ಆಗಲ್ಲ. ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಬೇಕಾದ್ರೆ ಪೋರ್ಟಲ್ ಏನೋ ಬೇಕಾದ್ರೆ ಮಾಡಿಕೊಡ್ತೀವಿ ಅಷ್ಟೇ ಗೈಸ್. ಹೀಗೆ ನೋಡ್ತಾ
ಕ್ಲಿಪ್ ಹಾಕ್ತೀವಿ. ಇನ್ನು ಈಗ ಹೋಗ್ತಾ ಇದ್ದೀವಿ. ಸಾಕು ಬಿಡು, ಫೋನ್ ಇಟ್ಕೊಂಡು ಜಾಸ್ತಿ ನೋಡ್ಬೇಡ. ಗೈಸ್ ಇನ್ನೊಂದು ಹೇಳಬೇಕು, ಡ್ರೈವಿಂಗ್ ಮಾಡ್ಬೇಕಾದ್ರೆ ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಓಡಿಸಿ. ತುಂಬ ಆಕ್ಸಿಡೆಂಟ್ಸ್ಗಳು ಜಾಸ್ತಿ ಆಗ್ತೈತೆ. ಕಾರ್ ಓಡಿಸ್ಬೇಕಾದ್ರೆ ಎಲ್ಲ ಇದು ಹಾಕ್ಕೊಳ್ರಿ, ಸೀಟ್ ಬೆಲ್ಟು. ನಿಮ್ಮ ಹುಷಾರಲ್ಲಿ ನೀವಿರಿ ಗೈಸ್. ಇಂಥವ್ರು ಗೊತ್ತಾಗ್ತಾರೆ ನೋಡು, ಇವ್ರು ನೋಡಿದ್ರೆ ಸೈಡ್ಗೆ ಹೋಗಲ್ಲ, ಎಲ್ಲಂದ್ರೆ ಅಲ್ಲಿ ನಿಂತ್ತಾರೆ. ರೋಡಾಗ ಬಂದು ನಿಂತ್ಕೊಳ್ಳೋದು ಏನಕ್ಕೆ? ಗೈಸ್ ಕಾರ್ ನಿಲ್ಸ್ಬಿಟ್ಟು ಹೋಗ್ತಾ ಇದ್ದೀನಿ. ಈಗ ಅಕ್ಕೋರು ಅಲ್ಲಿ ಹೋಗ್ತಾವ್ರೆ. ಎಷ್ಟು ವಿಡಿಯೋ ಮಾಡ್ಕೊಳ್ಳಿಲ್ಲ, ಮುಂಜಾಕ ಬಂದ್ಬಿಟ್ಟೈತೆ. ಇದೇನವ್ರಮ್ಮ, ವೆಂಕಿಯವ್ರಮ್ಮ. ಗೈಸ್ ಎಲ್ಲರೂ ನಾಷ್ಟ ಮಾಡಿದ್ರ. ಬೆಳಗ್ಗೆ ಹಾಕ್ತೀನ ಸಂಜೆ ಹಾಕ್ತೀನ ಎಲ್ಲಾರು ಗೊತ್ತಿಲ್ಲ. ಎಡಿಟಿಂಗ್ ಯಾರು ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ಒಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ನೋಡ್ಬೇಕು ಏನಾಗುತ್ತೆ ಅಂತ. ನಿಜ ಹೇಳಬೇಕು ಅಂದರೆ ನಾನು ಒಂದು ದಿನವೂ ಇದ್ರೊಳಗೆ ಬಂದೇ ಇಲ್ಲ. ಬಂದರೆ ಕಾರ್ ಪಾರ್ಕಿಂಗಲ್ಲಿ ಮನಿಕ. ಹಾಂ ಲಾಸ್ಟ್ ಆಯ್ತು ಅಣ್ಣಂಬಿಡು ಹಣ್ಣುಗಳು. ಓಹೋ ಇದೆಲ್ಲ ಜಿ ಬಿ ಅದು ರೋಡೊಳಗೆ ಇಕ್ಕೊಂಡಿರೋದಲ್ಲ, ಆಚೆಗೆ ಇಕ್ಕಳ್ರಿ ಅಂತ. ಗೈಸ್ ಇದೊಂದು ಗೈಸ್ ಗೋಳು. ಆ ಅಂಗಡಿಯವ್ರು ಈ ಅಂಗಡಿಯವ್ರ ಮೇಲೆ, ಈ ಅಂಗಡಿಯವ್ರು ಆ ಅಂಗಡಿಯವ್ರ ಮೇಲೆ. ಹಬ್ಬ ಜೋರು ಅಂದರೆ ಸ್ವಲ್ಪ ಅಂತೆ, ಮಾಡೋದೇ ಹಬ್ಬನೇ. ಗಾಡಿ ಅಷ್ಟೇ ಇಲ್ಲ. 50 ರೂಪಾಯಿಗೆ ಹಾಕಿ ಕೊಡ್ತಾರಂತೆ. ಕೌ ಕಡೆ ಕೌ ಕೌ ಕಡೆ ಕಡೆ ಹ್ಞೂ ತಗೋಬೋದು. ಮನೆ ಹತ್ರ 380 ರೂಪಾಯಿ. ನಡಿ ಇನ್ನೂ ಓಡಾಡ್ಕೊ ಬರೋಣ, ಓಡಾಡ್ಕೊ ಬರೋಣ ನಡಿ. ಅಯ್ಯೋ ಗೈಸ್ ನಮ್ಮ ಅಕ್ಕ ಇನ್ನೂ ನೋಡೋದ್ರಲ್ಲೇ ಅದೇ ತಗೊಂತ ಇಲ್ಲ. ಒಂದೊಂದೊಂದೊಂದು ಕಡೆ ಒಂದೊಂದು ರೇಟ್ ಐತೆ. ಎಲ್ಲಿ ಕಮ್ಮಿಗೆ ಸಿಗ್ತದೋ ಅಲ್ಲಿ ತಗೊಳ್ಳೋಣ. ಗೈಸ್ ತಿಂಡಿ ತಗೊಳಕ್ಕೆ 5 ನಿಮಿಷ ಮಾಡವ್ರೆ. ಎಲ್ಲ ಇಲ್ಲಿ ತಗೊಂಡವ್ರೆ, ಇವೆಲ್ಲ ತಗೊಂಡಿರವೆ. ಅಯ್ಯೋ ಇವ್ರುಗಳ್ದು ಒಂದೊಂದು ಗೋಲ್ಡು ಹೋಗ್ರಿ ಸಾಯಾಗ್ರಿ ನನ್ನ ಮಕ್ಳ ಬಿ. ಆಯ್ಕ ಏನು ನೋಡ್ತಿಲ್ಲ, ಬಾಯಲ್ಲಿ ಕೆಟ್ಟದಾಗೆ ಬರ್ತಾವೆ. ಅಣ್ಣ ಯಾರೋ ಸಕಲಾಗಿ ಮಾಡೋಣ ಎಡಿಟಿಂಗು. ಎಡಿಟಿಂಗ್ ಮಸ್ತ್ ಗೈಸ್ ಅದು. ಗೈಸ್ ಇದೊಂದೇ ಕಾರಣಕ್ಕೆ ನಾನು ಬರಲ್ಲ, ಬ್ಯಾಗ್ ಹಿಡ್ಕೊಂಡು ಓಡಾಡಬೇಕು.
ಈ ಹಬ್ಬದ ಟೈಮಲ್ಲಿ ಇವೆಲ್ಲ ಬೇಕೇ ಇವ್ರಿಗೆ. ಹಬ್ಬ ಇಲ್ಲದೆ ಇರೋ ಟೈಮಲ್ಲಿ ಮಾಡಿದ್ರೆ ಓಕೆ, ಏನೋ ಹಬ್ಬ ಐತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಬಿಡ್ಬೇಕು ತಾನೆ. ನೋಡ್ಕೊಳ್ರಿ, ಇನ್ನೂ ತೋರಿಸ್ತೀನಿ. ಈ ಗ್ಯಾಪಲ್ಲಿ ಬುಂದಿ ತಗೊಂಬಿಟ್ಟವ್ರು ನೋಡಿಲ್ಲ. ಎಲ್ಲ ಓದ್ವು, ಎಲ್ಲ ಹೊಸ ಕೊಡಿಸ್ತೀಯಾ? ಹಾಂ, ಓದಿದ್ರು ಹೊಸದು ಕೊಡಿಸ್ತೀಯ ಈಗ? ಗೈಸ್, ತಿಂಡಿಲಿ ಏನಾಗಿರ್ತದ ಗೊತ್ತಿಲ್ಲ, ಬಂದು ತಿಂಡಿಗೆ ಇಕ್ತ ನಂಗೆ ಕಾಲಿಗೆ ಬಿಡಬೇಕಿತ್ತು, ಬಚಾವಾದೆ. ಗ್ಯಾಪಲ್ಲಿ ಎಲ್ಲ ಉದುರಿಸ್ಕೊತಾ ಇದ್ದೀನಿ, ಬಳೆಗೆಲ್ಲ ಎಲ್ಲ ಉದುರೋತಾ ಇತ್ತು. ಏನಕ್ಕ ಇಲ್ಲಿ ಊಟದಲ್ಲಾಗ? ಹಾಂ, ಎಲ್ಲ ನೋಡಿದ್ರೆ ಒಂದು 2 ಒಂದು 25 ಎಲೆ ಬರ್ತದೆ ಅಷ್ಟೇ, 25-30 ಎಲೆ ಬರ್ತದೆ. ಓ ಸುಧಾಕ, ಇಲ್ಲಿದ್ದೀವಿ ಅಂತ ಹೆಂಗೆ ಗೊತ್ತಾಯ್ತು? ಹಾಂ ಅಕ್ಕ, ಏನೋ ಇದೆ ನಿನ್ನಲ್ಲಿ. ಆಯ್ತಮ್ಮ ನಾಷ್ಟ? ಗೈಸ್, ಹಣ್ಣುಗಳು ಸಾಕಲ್ಲ. ವೈಡ್ ಆ್ಯಂಗಲ್ಗೆ ಬೆಳ್ಳಿಗೆ ಬಿಟ್ಟಿದ್ದೀನಿ, ಯಾವಾಗ ಬ್ಲರ್ ಬರ್ತಾಯಿದೆ. 2.5 kg 3 kg 4 kg ಏನೋ ತಗೊಂಡಿದ್ದೀರಿ. ಅದಕ್ಕೆ ಹಾಕ್ಬಿಡು, ಇಲ್ಲ ಸಪ್ರೇಟ್ ಹಾಕ್ಸ್ಕೊಂಡಿದ್ದೀರಿ ಹಾಕ್ಸ್ಕ. ಗೈಸ್, ಒಂದು ಕವರ್ ಎಕ್ಸ್ಟ್ರಾ ಆಗೋಯ್ತು. ಹಿಂಗೆ ಸ್ವೀಟ್ ಇರ್ಬೇಕಾ? ಗೈಸ್, ಅಣ್ಣ ಚೆನ್ನಾಗಿ ಮಾತಾಡ್ತಾರೆ ಅಂತ, ಏನು ರೇಟ್ ಜಾಸ್ತಿ ಕೊಡಲ್ಲ. ಗೈಸ್, ಗೋಲ್ಡ್ ಫೈಲ್ ಹಾಕೋದು ಕಲರ್ ಎದ್ದು ಕಾಣಿಸ್ಲಿ ಅಂತಲ್ವಾ ಗೈಸ್? ಅಲ್ಲಿ ಮತ್ತೆ ಇನ್ನೊಂದು ಮಿಸ್ ಆಗಿತ್ತು ಅಂತ ಇಲ್ಲಿ ಇತ್ತ ಅಂತವ್ರು. ಮಾವಿನ ಹಣ್ಣು ಮಾವಿನ ಹಣ್ಣು ಚೆನ್ನಾಗಿಲ್ಲ, ಮಾವಿನ ಹಣ್ಣು ಚೆನ್ನಾಗಿಲ್ಲ. ಏನಕ್ಕ ಫುಲ್ಲು ಕ್ಲೀನ್ ತೊಳೆದ್ಬಿಟ್ಟವ್ರೆ ಇದನ್ನ ಗೈಸ್, ಫುಲ್ ತೊಳೆದ್ಬಿಟ್ಟವ್ರೆ. ಚೆನ್ನಾಗಿಲ್ಲ ಬೇಡ, ಹಂಗೆ ಬರೋದು ಅಂತ ಇತ್ತು. ಹೋಗಿ ಹ್ಞೂ, ಮಾವಿನ ಒಂದರಲ್ಲೇ ದಪ್ಪ ಇದ್ರೆ ಒಂದೇ ಅರ್ಧ kg ಬರ್ತದೆ. ಹೇಳ್ರಿ 100 ರೂಪಾಯಿ 200 ರೂಪಾಯಿ. ಹಾಂ, ಗಾಯ್ಸ್, ಕೈ ನೋವು ಓದ್ಕೊಂಡ್ಬಿಡ್ತು ಗಾಯ್ಸ್. ತಗೊಂಡಿದ್ದಂಗೆ ಐತೆ ಅಮ್ಮ ಅಲ್ಲಿ. ಅದು ಫ್ಲಾಟ್ ಇರತ್ತಕ, ಕೆಳಗಡೆ ಕುಣ್ಸಕ್ಕೆ ತಗ, ಚೆನ್ನಾಗೈತೆ. ಅದು ಅದು ಚಿಕ್ಕದೈತೆ, ಮೇಲೆ ಇದು ಕರೆಕ್ಟ್ ಆಗೈತೆ ಅನ್ಸ್ತದೆ, ಉದ್ದ ಐಟು. ಹಾಂ, ಅದು ಅದ್ರ ಕೆಳಗಡೆ ಇದು. ಅವೆರಡು ಬೇಡಕೋ, ಒಂದು ಚಿಕ್ಕದು ಒಂದು ದೊಡ್ಡದು. ಅದು ಇವೆರಡು ಕೇಳಿದ್ದು ನಾನು ಹೇಳಿದ್ದು. ಬ್ಯಾಗ್ ಇಲ್ಲ.
ಕಡಿಮೆ ಇಲ್ಲ ಫಿಕ್ಸೆಡ್ ಹುಷಾರಾಗೋ ಆ ಪರ್ಚ್ಕಂತವು ನೋಡ್ರಿ ಒಂದು ಛತ್ರಿ ಹಿಡ್ಕೊಂಡು ನೀನೇ ಓಡಾಡ್ಬಿಡು ಹೇಳ್ತೀನಿ. ಹ್ಞೂ ಅದು ಒಂಚೂರು ಸಣ್ಣ ಅದಷ್ಟೇ. ಸೌತೆಕಾಯಿ ಇಕ್ಕಲ್ವಾಕ ಮುಂದೆಗಡೆ ಇಲ್ಲೇ ಆಯ್ ಇಲ್ಲೇ ಯಾಕೋ ಅಲ್ಲಿಗೆ 60 ರೂಪಾಯಿ 400 ರೂಪಾಯಿ ಕೆಜಿ ಹೂವು ಆಗೋಯ್ತಾ ಹೋದ್ ನೋಡ್ತಾ ಇದ್ರಲ್ಲ ಆಗೋಯ್ತು ಅಷ್ಟೇ. ಹಾಕೊಳ್ಳಿ 200 ರೂಪಾಯಿ ಹಾಕ್ತೀನಿ. 60 ರೂಪಾಯಿ ಕಾಲು ಕೆಜಿ. ಕಾಲು ಕೆಜಿ ಅಲ್ವಾ ಕಾಲು ಕೆಜಿ 60 ರೂಪಾಯಿ ಕಾಲು ಕೆಜಿ 60 ರೂಪಾಯಿ ಕೊಡು ಗೈಸ್ ಮತ್ತೆ ಐಟಮ್ಸ್ ಐತೆ ಬಾ ಇನ್ನೂ ತಗೊಂಡಿದ್ದೀವಿ ಅಂತ ಕರೆದ್ರು ಹೋಗ್ತಾ ಇದ್ದೀನಿ. ಹೊರಟು ಮತ್ತೆ ಅದು ಇಸ್ಕೊಂಬಂದು ಮಲ್ಕೊಂಡಿದ್ದೆ ಹೆಂಗೋ ಅವಲ್ಲೇ ನೋಡ್ರಿ ಈ ಥರ ಸರ್ಕಸ್ ಮಾಡೋಕ್ಕೆ ಹೋದ ಇವಾಗ ಅಣ್ಣ ಹುಡುಗಿಯರು ಕರ್ಕೊಂಡು. ಕಾಲು ಉಚ್ಚಿತು ಅವಳಿಗೆ. ನೀವು ಹುಷಾರಾಗಿ ಡ್ರೈವ್ ಮಾಡಿ ಗೈಸ್. ಬರ್ಬೇಕಾದ್ರೆ 4 ಇನ್ಸಿಡೆಂಟ್ ಆಯಿತು. ತಾರೋನು ಎದೆ ಮೇಲೆ ಬಂದ, ಅವನೊಂದು ಬುಲ್ಶಿಟ್ ನನ್ನ ಮಗ. ಆದರೂ ಗೈಸ್ ಇದು ಒಂಥರ ಚೆನ್ನಾಗಿರ್ತದಲ್ವ ಇದು. ಅದೇನೋ ವೇಲು ಹುಡುಗಿರ್ದು ವೇಲು ಅದು ಸುತ್ತಿರೋದು ಒಂಥರ ಸುತ್ತಿರ್ತಾರೆ. ಅವಣ್ಣ ಹಾಕೊಂಡ್ರೆ ಅದು ಹಾರ ಹಾಕೊಂಬಿಟ್ಟವನೆ. ಓಕೆ ಗೈಸ್ ಇರಿ ಇವಾಗ ಎಲ್ಲಿ ಬಿಟ್ಟು ಅಲ್ಲೇ ಇದ್ದೀನಿ ಬಾ ಅಂತ ಕರೀತು ಗೊತ್ತಾ ಇದ್ದೀನಿ. ಹಾಂ ಬಂದರು ಸಿಕ್ಕಿದ್ರು ಅಕ್ಕ ಲೋಟಸ್ ಆ ಥರದಲ್ಲ ಚಿಕ್ಕು ಬರ್ತಾವಲ್ಲ ಅವು ತಗೊಂಬಿಡು 6 ತಗೊಂಬಿಡು. ಹಾಂ ಆ ಥರದ್ದು ಚಿಕ್ಕವು ಜೋಡಿ 100 ರೂಪಾಯಿ ಜೋಡಿ ತಗೊಂಬಿಡು 6 ಬೇಕಾ ಮತ್ತೆ ಇವು ಇದಕ್ಕೆ ಇಕ್ಕಾಗೆ ದೇವ್ರಿಗೆ ಇಕ್ಕಾಗೆ ಸರೋತದೆ ಬಿಡು. ಅದು ಇನ್ನೂ ಬೇರೆ ಥರ ತಗಾಕ ಕಮ್ಮಿ ಅವಿ ಇಲ್ಲಿ. ಒಳಗೆ ತಗೊಂಬಿಡು. ಹುಡುಗರು ನೀವು ಹೋಗ್ಬೇಕು ನಾವು ಹೋದ್ರೆ ಅಷ್ಟೇ. ಕೊಡಲಿ ಕಾಸು ಎಲ್ಲಿ ಅವು ಒಳಗೆ ಹೋಗೋಗೋ ಹೋಗೋಕೋ ಯಾರು ಹೋಯ್ತಾರೆ ಎಲ್ಲ ಕೊಡಲಿ ಆಯ್ತು. ಅಯ್ಯ ಬಿಡಿಲಿ 200 ರೂಪಾಯಿ ಕೊಟ್ರೆ ಸಾಕಾಗ ಚೇಂಜ್ ಇಲ್ವಾ? ಬಡ ಹೆಂಗೋ ಚೇಂಜ್ ಹಂಗಾಯ್ತು. ಇವನ್ ಹಿಡ್ಕ ಮತ್ತೋಗ್ಲಾ ಇವನ್ ಎಳ್ಕೊಂಡು ಹೋಗೋಕ್ಕಾಗಲ್ಲ. ಹಿಡ್ಕ ಏನು ಮಾಡ್ತೀಯಾ ಗೈಸ್? ಆ ಅಕ್ಕಂಗೆ ಇನ್ನೊಂದು ಬೆಳ್ಳಿಲ್ಲ ಗೈಸ್. ಲೋಟಸ್ ಮರ್ತ್ಕೊಂಡ್ಬಿಟ್ಟವ್ರೆ, ಯಾವಾಗ ತಗೊಬರ್ಬೇಕು. ಇವಾಗ ಅಲ್ಲಿ ಗಂಟೆ ಹೋಗ್ಬೇಕು. ಆಗ ಏನೋ ತುರಿಕೊಂಡಿದ್ಯಾ ಬಾಯಿ ಒಳಿಕೆ? ಏನು ಸ್ಟೋರಿ? ಮಸಾಲೆ ತಿನ್ನಕ್ಕೆ ಹೋಗಿದ್ದಂತ ರಾತ್ರಿ ಚೆನ್ನಾಗಿತ್ತು ಅಂತ. ಹಾಂ ಬಿಸಿ ತಿನ್ಕೊಂಬಿಟ್ಟವಳೆ ಬಾಯಿ ಸಿಕ್ಕೊಂಬಿಟ್ಟವಳೆ. ನಾಲ್ಗೆದಾ? ಬರ್ರಿ ಓನಾ ತಾಕೋ ಗೈಸ್ ಮಲ್ಗೆ ಹೋಗೋಣ.
ಗಾಯ್ಸ್ ದೊಡ್ಡಬಳ್ಳಾಪುರದಲ್ಲಿ ಶಾಪಿಂಗ್ ಆಯಿತು. ಇವಾಗ ಅಕ್ಕ ನಿದ್ದೆ ಬರ್ತಾಯ್ತು ಅಕ್ಕ. ನಿದ್ದೆ ಬರ್ತಾಯಿಲ್ಲ ಗಾಯ್ಸ್ ಇವಾಗ ಡಿಮಾರ್ಟ್ ಶಾಪಿಂಗ್ ಇವತ್ತು ಹೇಳೋಕ್ಕಾಗಲ್ಲ ಗಾಯ್ಸ್. ಒಂದ್ಸಲಿ 30,000 ಆಗಿತ್ತು, ಅವಾಗ ಬ್ಲಾಗ್ ಮಾಡ್ಬೇಕಿತ್ತು, ಸಕ್ಕದಾಗಿರೋದು. ಅವತ್ತು ಸುಮ್ಮನೆ ತಗೊಳಲ್ಲ ಅನ್ಕೊಂಡೆ. 32,000 ಏನಾಗಿತ್ತು. ಇವಾಗ ತಗೋಬೇಕು ಅಂತಂದ್ರದು. ಇನ್ನೊಂದೇನು ಗೊತ್ತಾ, ಕ್ಯಾಶಿಯರ್ ಹಿಂದೆ ಕೂತವ್ರೆ. ಹಾಂ, ಕ್ಯಾಶಿಯರ್. ಅದಕ್ಕೆ ಫೋನ್ ಪೇ, ಸ್ಯಾಮ್ಸಂಗ್ ವ್ಯಾಲೆಟ್ ಯಾವುದಿದೆ ಮೇಡಮ್? ನಿನ್ನ ಹತ್ರ ಸ್ಯಾಮ್ಸಂಗ್ ಫೋನೇ ಇಲ್ಲ. ಮಂಜು ಫೋನ್ ಪೇ ಅಲ್ಲಿ ಗಂಟ ನಾವು ಅಲ್ಲೇ ಇರಬೇಕು ಗೈಸ್. BMW ಹಂಗೆ ಅನ್ಕೊಂಡು ನೋಡ್ರಿ, ಅವ್ ಅಣ್ಣಂಗೆ ಇಕ್ತಿದೆ BMW ಗೈಸ್. ಅದ್ರ ಕಣ್ಣೇ ಒಂಥರ ಕಣ್ಣು ಗೈಸ್. ನೋಡ್ರಿ ಅಲ್ಲಿ ಇದು ಟಾಟಾ ಡಿಫೆಂಡರ್ ಇದೆ ನೋಡ್ರಿ. ಟಾಟಾದು ಡಿಫೆಂಡರ್, ಟಾಟಾದಾಗ ಡಿಫೆಂಡರು. ಅದಕ್ಕೆ ಡಿಫೆಂಡರ್ ಲುಕ್ ಹಾಕಿದ್ರೆ ಡಿಫೆಂಡರ್. ಓಕೆ ಗೈಸ್, ಡಿಮಾರ್ಟ್ ಒಳಗೋಗೋದು ನೋಡ್ತೀನಿ. ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅನ್ಸ್ತದೆ ನನ್ನ ಪ್ರಕಾರ. ಸಿಗೋಣ ಇರ್ರಿ. ಎಲ್ಲ ಇಲ್ಲೇ ತಾನೆ ಗೈಸ್. ಏನೋ ಆಗೋಗ್ಬಿಟ್ಟದೆ, ಎಲ್ಲ ತುಕ್ಕಿಡ್ದು ಇಲ್ಲಲ್ಲ. ಇವೆಲ್ಲ ಮಳೆ ಬಂದೆಲ್ಲ ತುಕ್ಕಿಡ್ದು ಹೋಗ್ಬಿಟ್ಟದ. ಯಾವುದೋ ಡಿಮಾರ್ಟ್, ಹಳೆ ಡಿಮಾರ್ಟ್ ಇದು ಗೈಸ್. ಇವಾಗ ಈ ಸಲಿನೇ ಬಿಲ್ ಆಗಿ ಕಮ್ಮಿ ಆಗಿರೋದು 11,031. ಅಕ್ಕ ಯಾವಾಗಲೂ ಬಿಲ್ ಎಷ್ಟಾಗ್ತಿತ್ತು ಅಕ್ಕ? ಹೋದ್ಸತಿ ಒಂದು 30,000 ಚಿಲ್ಲರೆ ಆಗಿತ್ತಲ್ಲ. ಹೋದ್ಸತಿ 30,000 ಚಿಲ್ಲರೆ. ಈ ಸಲ ಕಮ್ಮಿ ಅಂತ ಏನು ಅನಿಸ್ತಲ್ಲ, ಜಾಸ್ತಿನೇ ತಗೊಂಡು. ನೀವು ಜಾಸ್ತಿನೇ ತಗೊಂಡಿದ್ದೀವಿ. ಕಮ್ಮಿ ಬಿಲ್ ಆಗಿದೆ ಇಲ್ಲ. ಹೋದ್ಸತಿನ ಇಷ್ಟು ಬಿಲ್ ಇಷ್ಟು ತಗೊಂಡಿರೋದು ಐಟಮ್ಗೆ ಏನಿಲ್ಲ ಅಂದ್ರೆ ಒಂದು 15,000 ಮೇಲೆ ಆಗಿತ್ತು. ಈ ಸತಿ ರೆಡಿ ಮಾಡಿ ಆಫರ್ ಕೊಟ್ಟಾರ, ಡಿಸ್ಕೌಂಟ್ ಏನಾದ್ರು. ಒಟ್ನಲ್ಲಿ ಮನೆ ಸಂಬಂಧಿ ಆಲ್ಮೋಸ್ಟ್ ತಾಣದೇನೆ ಅದೇನೆ. ನಮ್ಮ ಅಕ್ಕೆಲ್ಲ ತಿಕ್ತಾಯಿದ್ದೆ ನಾನು ನೋಡಿ ಪಾಪ್ಕಾರ್ನ್ ತಿಂದವ್ರಿ. ಚೈಲ್ಡ್ ಲಾಕ್ ಮಾಡಿಬಿಟ್ಟೆ. ಹತ್ತು ಕಡೆ ಇಕ್ಕಿಕೋ ಸೈಡ್ಗೆ. ತೆಗಿಯೋಗ ಹೂ ಆರ್ ಯು? ಗೈಸ್ ಎಲ್ಲ ಮುಗೀತು, ಪಾನಿಪುರಿ ತಿಂತಾ ಇದ್ದೀವಿ. ಓ ಹಂಗೆ ಗೈಸ್. ಎಷ್ಟೋ ವರ್ಷ ನಂತರ ಇಷ್ಟೊಂದು ಪಾನಿಪುರಿ ಒಂದು ಪ್ಲೇಟಿಗೆ ಮಸ್ತ್ 50 ರೂಪಾಯಿ ಇರ್ಬೇಕನ್ನ ಪ್ಲೇಟು. ಗೈಸ್ ಏನು ಅಂದರೆ ಒಂದೇ ಒಂದು ಶರ್ಟ್ ತಗೋಣ ಅಂತ ಟ್ರೆಂಡ್ಸಿಗೆ ಕರ್ಕೊಬಂದೆ ನಮ್ಮ ಅಕ್ಕಂತ. ಅಕ್ಕ ಎಷ್ಟು ತಂದಿದೆ ಅಕ್ಕ? ಯಾರು? ನೀನು? ನಾನು ಇನ್ನೂ ನೋಡ್ತಿದ್ದೀನಿ, 2 ಜೊತೆ ತಗೊಂಡಿದ್ದೀನಿ ಅಷ್ಟೇ. ಗೈಸ್ ನೋಡ್ಕೊಂಡೆ 2 ಜೊತೆ ತಗೊಂಡವ್ರೆ, ನನಗೆ 2 ಜೊತೆ ಎಕ್ಸ್ಟ್ರಾ ಕೊಡ್ತವ್ರೆ. ಬರೀ ಒಂದು ಶರ್ಟ್ ನೋಡೋಕೆ ಬಂದಿದ್ದು, ಒಂದು ಟೀ ಶರ್ಟು ಒಂದು ಶರ್ಟ್ ಎಕ್ಸ್ಟ್ರಾ. ಅಷ್ಟೇ ಗೈಸ್, ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲ ಶಾಪಿಂಗ್ ಎಲ್ಲ ಮುಗೀತು. ಎಷ್ಟೊಂದು ಐಟಮ್ ತಗೊಂಡಿದ್ವಿ. ಇನ್ನು ಅಲ್ಲಿ ಹಿಂದೆನೂ ಐತೆ, ಇಲ್ಲೂ ಐತೆ. ಇಲ್ಲಿ ಟ್ರೆಂಡ್ಸ್ಗೆ ಹೋಗಿದ್ದಕ್ಕೆ ಎಷ್ಟಾಯಿತು? 8,500 ರೂಪಾಯಿ. ಅದ್ರಲ್ಲಿ ನಂದು ಒಂದು 3 ಜೊತೆ ಐತೆ ಅಷ್ಟೇ. 3 ಜೊತೆ ಅಷ್ಟೇ, ಜಾಸ್ತಿ ತಗೊಂಡು. ಗೈಸ್ ನಂದೇನು ಜಾಸ್ತಿ ಇಲ್ಲ, ನಂದು 2 ಶರ್ಟು ಒಂದು ಟೀ ಶರ್ಟ್ ಅಷ್ಟೇ. ಗೈಸ್ ಈ ಕಾರ್ ನಿಲ್ಸಿಟ್ಟು ಬಂದೆ, ಎಲ್ಲ ಐಟಮ್ಸ್ ಎಲ್ಲ ಎತ್ಕೊಬಂದಿಕ್ಕೋರೆ. ಎಲ್ಲ ತಕ್ಕ ಇವಾಗೆಲ್ಲ ಇದೆಲ್ಲ ಎತ್ತಿಕ್ಬಿಟ್ಟು ರೆಡಿ ಆಗಬೇಕು ಗೈಸ್. ಗೈಸ್ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಎತ್ತಿಕ್ಕಿದ್ದೆಲ್ಲ ಆಯಿತು.
ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್.